ಸಿನಿಮಾ ಹಿಟ್ ಆಗೋದು ಮುಖ್ಯನಾ ಅಥವಾ ಕಲೆಕ್ಷನ್ ಮಾಡೋದು ಮುಖ್ಯ ಆಗುತ್ತಾ? ಅದೆರಡು ಒಂದೇ ಅಂತ ನಾನು ಭಾವಿಸ್ತೀನಿ. ಹಿಟ್ಟಾದ್ರೇ ಕಲೆಕ್ಷನ್ ಮಾಡೋದು. ಕಲೆಕ್ಷನ್ ಮಾಡಿಲ್ಲ ಅಂದರೆ, ಈ ಸಿನಿಮಾ ಕಲೆಕ್ಷನ್ ಮಾಡಿಲ್ಲ ಅಂದರೆ ಮುಂದೊಂದು ಸಿನಿಮಾನ ಇಷ್ಟೇ ಧೈರ್ಯದಲ್ಲಿ ನನಗೆ ಮಾಡೋಕ್ಕಾಗಲ್ಲ. ಸೊ ಆ ಮಾಡೋಕ್ಕಾಗದೇ ಇರಬೇಕಾದ್ರೆ ನಾನು ಮಾಡುವಂಥ ಸಿನಿಮಾಗಳಲ್ಲೇ ಒಂದು ಭ್ರಷ್ಟಾಚಾರ, ಒಂದು ಕರಪ್ಷನ್ ಬರುತ್ತೆ. ಈ ಥರ ಮಾಡಿದ್ರೆ ಜನ ಒಪ್ಕೋತಾರೆ, ಈ ಸಾಂಗ್ಗಳನ್ನು ಹಾಕಿದ್ರೆ ಒಪ್ಕೋತಾರೆ. ಆ ಲೆಕ್ಕಾಚಾರಗಳಿಂದ ಸಿನಿಮಾ ಸೋಲುತ್ತೆ ಅಂತ ಅನಿಸುತ್ತೆ. ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥ ಇಂಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಅದು ಗೆಲ್ಲುತ್ತೆ ಅನ್ನುವಂಥ ನಂಬಿಕೆ ಇದೆ. ನೋಡೋಣ. ನೀವು ಸ್ಟಾರ್ ಅಂತ ನೀವು ಒಪ್ಕೊಳೋದಿಲ್ಲ, ಬಟ್ ನಾವು ಕರೆಯೋರು ಸ್ಟಾರ್ ಅಂತಾನೆ ಕರೆಯೋದು. ಸೊ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ನೀವು ಈ ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾಗಿ ರಿಲೀಸ್ ಮಾಡ್ತಿಲ್ಲ, ಯಾಕೆ? ಇಲ್ಲ, ಇದು ಪ್ಯಾನ್ ಇಂಡಿಯಾ ಸ್ಟಾರು ನಾನಲ್ಲ, ಇದು ಪ್ಯಾನ್ ಇಂಡಿಯಾ ಸಿನಿಮಾನೂ ಅಲ್ಲ. ಇದು ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ಸಿನಿಮಾ, ಮಂಗಳೂರಿನ ಜಾಗದಲ್ಲಿ ನಡೆಯುವಂಥ ಒಂದು ಸಣ್ಣ ಸಿನಿಮಾ. ಹಾಗಾಗಿ ಇದು ಸಣ್ಣ ಸಿನಿಮಾವಾಗೇ ರಿಲೀಸ್ ಆಗುತ್ತೆ. ದೊಡ್ಡದು ಮಾಡಬೇಕು ಅಂತಿದ್ರೆ ಜನ ಮಾಡಬೇಕು, ಮಾಡಿದ್ರೆ ಒಳ್ಳೆಯದು, ಮಾಡಿಲ್ಲ ಅಂದರೆ ನೋಡೋಣ ಏನು ಅಂತ. ಸೊ ಸದ್ಯಕ್ಕೆ ಟ್ರೈಲರ್ ನೋಡಿದಾದ್ಮೇಲೆ ನಾನ್ ಕನ್ನಡಿಗಾಸ್ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಸಿನಿಮಾ ಥಿಯೇಟ್ರ್ ಕರ್ಕೊಂಡು ಹೋಗ್ತೀವಿ ಅಂತ ಕಾಮೆಂಟ್ಸ್ ಅಲ್ಲಿ ಹಾಕಿರುವಂಥದ್ದು. ಖುಷಿ ಆಗುತ್ತೆ. ಅದಿಲ್ಲ ಅಂದರೆ ಸಿನಿಮಾ ಮತ್ತು ಮ್ಯೂಸಿಕ್ ಅದೆರಡೂ ಕೂಡ ಭಾಷೆಗಳನ್ನು ಮೀರಿದ್ದು. ಚೆನ್ನಾಗಿದ್ದರೆ ಜನ ನೋಡ್ತಾರೆ, ಚೆನ್ನಾಗಿಲ್ಲ ಅಂದರೆ ನೋಡಲ್ಲ ಅಂತ ನಾನು ಅನ್ಕೋತೀನಿ. ನಾನು ತಪ್ಪಿರ್ಬೋದು, ನೋಡೋಣ, ಮುಂದೆ ಗೊತ್ತಾಗುತ್ತೆ. ಈ ಸಿನಿಮಾ ನಾನ್ ಕನ್ನಡಿಗನನ್ನು ಕರ್ಕೊಂಡು ಹೋಗಿ ನೋಡ್ಬೋದಾದಂಥ ಸಿನಿಮಾ. ನೋಡಿದ್ರೆ ಅವರಿಗೂ ಕೂಡ ಕಿಕ್ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗ್ಲೂ ಬೆಂಗಳೂರು ಇರಬಹುದು, ನಿಮ್ಮ ತುಳು ನಾಡು ಇರಬಹುದು, ಆ ಕಡೆ ಒಂದು ಅಭಿಮಾನಿಗಳು ನಿಮಗೆ ಈಗಾಗಲೇ ಇರುವಂಥದ್ದು. ಆದರೆ ಉತ್ತರ ಕರ್ನಾಟಕ ಜನ ಕೂಡ ನಿಮ್ಮ ಸಿನಿಮಾಗಳನ್ನು ನೋಡಬೇಕು, ನಮ್ಮ ಭಾಗದಲ್ಲಿ ಅಷ್ಟಾಗಿ ನಿಮ್ಮ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ, ಥಿಯೇಟರ್ ಕವರೇಜ್ ಇನ್ನಷ್ಟು ಬೇಕು ಅನ್ನುವಂಥದ್ದು ಅವರು ಬೇಡಿಕೆ ಇಟ್ಟಿರುವಂಥದ್ದು. ಯಾವ ರೀತಿ ಈ ಸಲ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಯಾಕಂದರೆ ಮಲ್ಟಿಪ್ಲೆಕ್ಸ್ಗೆ ಹೆಚ್ಚಿನದಾಗಿ ನೀವು ಫೋಕಸ್ ಮಾಡ್ತಿದ್ದೀರಾ. ಈ ಅಂದರೆ ಹೆಂಗೆ ಗೊತ್ತಾ, ಮಲ್ಟಿಪ್ಲೆಕ್ಸಲ್ಲಿ ಇನಿಷಿಯಲ್ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇರೋದು. ಬಟ್ ನನಗೆ ನಂಬಿಕೆ ಇದೆ ಈ ಸಿನಿಮಾ ಅಲ್ಲೂ ಕೂಡ ವರ್ಕ್ ಆಗಬಹುದು ಅಂತ. ನನಗೆ ನೋಡಬೇಕು, ಇದಂತೂ ನನ್ನ ಎಕ್ಸ್ಪೆರಿಮೆಂಟ್ ಆ್ಯಕ್ಚುಲಿ. ಅಂದರೆ ಇಂಡಸ್ಟ್ರಿಯಲ್ಲಿ ಏನೂ ಆಗಲ್ಲ, ಎಲ್ಲ ಸಿನಿಮಾಗಳು ಇದೇ ರೀತಿ ಆಗುತ್ತೆ ಅನ್ನುವಂತಹ ಕಂಟಿನ್ಯೂಯಸ್ ಇದಿರಬೇಕಾದ್ರೆ ನನಗೆ ಇಲ್ಲ, ಹೊಸಬರದೇ ಸಿನಿಮಾ ಮಾಡೋಣ, ತುಂಬ ದೊಡ್ಡದಾಗೆ ತೋರಿಸೋಣ, ಅದನ್ನು ತುಂಬ ಚೆನ್ನಾಗೇ ಮಾಡೋಣ ಅಂತ ಒಂದು ಹಠ ಹಿಡಿದು ಮಾಡಿದ್ದು. ಇದು ಉತ್ತರ ಕರ್ನಾಟಕ ಅಲ್ಲ, ಎಲ್ಲ ಜನರಿಗೂ ಕೂಡ ನಗೋದಕ್ಕೆ ಏನು ಮಡಿ ಆ ಥರ ಇಲ್ಲ. ಯಾವುದಾದ್ರು ಜೋಕ್ ಇದ್ದರೆ ನಾವು ನಗ್ತೀವಿ. ಪ್ರಾಣೇಶ್ವರ್ ಮಾತಾಡ್ಬೇಕಾದ್ರೆ ಅವ್ರು ಉತ್ತರ ಕರ್ನಾಟಕದವರು ಅಂತ ನಾವು ನಗೋದಲ್ಲ, ಜೋಕ್ ಚೆನ್ನಾಗಿದೆ ಅಂತ ನಗೋದು. ಇದು ಜೋಕ್ ಚೆನ್ನಾಗಿದ್ದರೆ, ಈ ಸಿನಿಮಾ ವರ್ಕ್ ಆದರೆ, ಈ ಟ್ರೈಲರ್ ಅವರಿಗೂ ವರ್ಕ್ ಆದರೆ ಅಲ್ಲೂ ವರ್ಕ್ ಆಗುತ್ತೆ ಅಂತ ನನ್ನ ಭಾವನೆ. ನೋಡೋಣ, ನಂಗೆ ಗೊತ್ತಿಲ್ಲ, ನೋಡೋಣ. ಅಂದರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಹಾರರ್ ಸಬ್ಜೆಕ್ಟ್ ಇರೋವಂಥದ್ದು. ಹೆಚ್ಚಿನದಾಗಿ ನಗ್ತೀವಾ ಅಥವಾ ಭಯ ಪಡ್ತೀವಾ? ನಗ್ತೀರಾ, ಭಯ ಪಡ್ತೀರಾ, ಬಟ್ ಜಾಸ್ತಿ ನಗ್ತೀರಾ. ಹೌದೌದು. ನಗೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ಏನು ಪ್ರಾಬ್ಲಮ್ ಆಗುತ್ತೆ? ನಗೋದ್ರಿಂದ ವೆಯ್ಟ್ ಲಾಸ್ ಆಗ್ಬೋದು, ಹೆಡ್ ವೆಯ್ಟು ಲಾಸ್ ಆಗ್ಬೋದು. ಆಯ್ತು, ಇರೋರ್ಗೆ ಯಾರಿಗಾದ್ರೂ ಹೊಡೆದ್ಬಿಟ್ರೆ ಗೊತ್ತಿಲ್ಲದೆ ಇರೋರಿಗೆ ಅದು ನಗ್ಬೋದು. ಆಮೇಲೆ ಅವ್ರು ಎರಡು ಬಿಟ್ಟಾದ್ಮೇಲೆ ಮತ್ತೆ ನಗ್ಬೋದು.